ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದಂತಹ TET ಪರೀಕ್ಷೆಯ ಪೇಪರ್ ಎರಡರ ಪ್ರಥಮ ಭಾಷೆ ಕನ್ನಡ ಅದೇನಿದೆ, ಪೇಪರ್ 1ರ ಪಾರ್ಟ್ 1 ಕನ್ನಡ, ಅದರ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಇವು ಏನು ಫೈನಲ್ ಆದಂತಹ ಉತ್ತರಗಳಲ್ಲ, ಸಂಭವನೀಯವಾಗಿರುವಂತಹ ಕೀ ಉತ್ತರಗಳು ಆಗಿರ್ತವೆ. ಫಸ್ಟ್ ನೋಡ್ತಾ ಹೋಗೋಣ. ಒಂದು ಪ್ಯಾಸೇಜ್ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮೊದಲನೇದು, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ. ಈ ಪ್ಯಾಸೇಜ್ನಲ್ಲಿ ಬಂದಿರುವಂತಹ ಒಂದು ಕಂಟೆಂಟ್ಗೆ ರಿಲೇಟೆಡ್ ಆದಂತಹ ಪ್ರಶ್ನೆಗಳು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ಮನಸ್ಸಿನ ಆಳದಲ್ಲಿ. ನೆಕ್ಸ್ಟ್, ಎರಡನೇ ಪ್ರಶ್ನೆ, ಮನುಷ್ಯನು ಬಂಧಿತನಾಗಿ ಇರುವುದು. ಇದಕ್ಕೆ ಆಪ್ಷನ್ 4, ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಇದು ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್, ಮೂರನೇ ಪ್ರಶ್ನೆ, ಮನುಷ್ಯನ ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ. ಸರಿಯಾದಂತಹ ಉತ್ತರ ಇದಕ್ಕೆ ಆತನ ಅಜ್ಞಾನದಿಂದ ಹೇಗಾಗತ್ತೆ. ನೆಕ್ಸ್ಟ್, ನಾಲ್ಕನೇ ಪ್ರಶ್ನೆ, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವನು. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1, ಐನ್ಸ್ಟೀನ್. ನೆಕ್ಸ್ಟ್, ಐದನೇ ಪ್ರಶ್ನೆ, ಚಿಂತಾಮಣಿ ಎಂದರೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 2, ಬಯಸಿದ್ದನ್ನು ನೀಡುವ ಅದ್ಭುತವಾದಂತಹ ಶಕ್ತಿ. ನೆಕ್ಸ್ಟ್, ಆರನೇ ಪ್ರಶ್ನೆ, ಮನುಷ್ಯನ ಮನಸ್ಸು ಬಾಲ್ಯದಿಂದ ಹರಿಯುತ್ತಿರುವ ಜಾಗ. ಸರಿಯಾದ ಉತ್ತರ ಆಪ್ಷನ್ 2, ಹೊರಗಡೆ. ನೆಕ್ಸ್ಟ್, ಏಳನೇ ಪ್ರಶ್ನೆ, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು. ಆಪ್ಷನ್ 1, ಭೂಮಿ ಚಪ್ಪಟೆ ಅಂತ ಹೇಳಿ ತಿಳಿದಿದ್ರು. ಅಂತರ್ಯದಾಳ ಪದದಲ್ಲಿರುವ ಸಂಧಿ. ಇದಕ್ಕೆ ಹೆಚ್ಚಾಗಿ ಲೋಪ ಸಂಧಿ ಇದು ಸರಿಯಾದ ಉತ್ತರ ಆಗುತ್ತೆ. ಅದು ಇಲ್ಲ ಅಂದರೆ ಎಣ್ ಸಂಧಿಯು ಸಹ ಇದಕ್ಕೆ ಸರಿಯಾದಂತಹ ಉತ್ತರ ಆಗುವಂತಹ ಚಾನ್ಸಸ್ ಇದೆ. ಇದಕ್ಕೆ ಸವರ್ಣ ದೀರ್ಘ ಸಂಧಿ ಸರಿಯಾದಂತಹ ಉತ್ತರ ಆಗುವಂತಹ ಚಾನ್ಸಸ್ ತುಂಬ ಇದೆ. ನೆಕ್ಸ್ಟ್, ಪದ್ಯಗಳು ನೆಕ್ಸ್ಟ್ ಇರುವಂಥದ್ದು. ಇದರಲ್ಲಿ 9ನೇ ಪ್ರಶ್ನೆ, ನವ ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಸರಿಯಾದ ಉತ್ತರ ಇದಕ್ಕೆ ಸುರಲೋಕದ ಸಂಪದ, ಆಪ್ಷನ್ 3. ನೆಕ್ಸ್ಟ್, ದಬ್ಬುವುದು ಇದನು. 10ನೇದು, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಸಂಶಯ ಮತ್ತು ದ್ವೇಷ, ಅಸೂಯೆ. ನೆಕ್ಸ್ಟ್, 11, ಉರಿಯಬೇಕಿರುವುದು. ಸರಿಯಾದ ಉತ್ತರ ಆಪ್ಷನ್ 4, ಸತ್ಯದ ಊದಿನ ಕಡ್ಡಿ. ಇದು ಉರಿಯಬೇಕಿರುವಂಥದ್ದು. ನೆಕ್ಸ್ಟ್, 12ನೇ ಪ್ರಶ್ನೆ, ನವ ಸಂವತ್ಸರ ಮೀಸಲಾಗಿ ಇರುವುದು. ಆಪ್ಷನ್ 1, ಪ್ರೇಮಕ್ಕೆ. ನವ ಸಂವತ್ಸರ ಪ್ರೇಮಕ್ಕೆ ಮೀಸಲಾಗಿ ಇರುವುದು. ನೆಕ್ಸ್ಟ್, 13ನೇ ಪ್ರಶ್ನೆ, ಕಲಿಮಲ್ಲ. ಸರಿಯಾದ ಉತ್ತರ ಈ ಒಂದು ಪದ್ಯದಿಂದ ಬೇವು ಬೆಲ್ಲ ಸವಿಯುವನು, ಆಪ್ಷನ್ 3. ನೆಕ್ಸ್ಟ್, ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು. ಆಪ್ಷನ್ 2, ಯುಗಾದಿ. ನೆಕ್ಸ್ಟ್, ಹೆಜ್ಜೇನು ಪದದಲ್ಲಿರುವ ಸಮಾಸ. ಬಿಡಿಸಿದಾಗ ಹಿರಿದಾದ ಜೇನು ಅಂತ ಹೇಳಿ ಆಗುತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 2, ಕರ್ಮಧಾರೆಯ ಸಮಾಸ. ನೆಕ್ಸ್ಟ್, 16ನೇ ಪ್ರಶ್ನೆ, ವೈಕುಂಠ ಪದದ ಗುಣಿತಾಕ್ಷರ ಹೇಗೆ ಬರೀತಾರೆ, ವೈಕುಂಠ ಅನ್ನುವಂಥದ್ದನ್ನು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3, ಈ ರೀತಿಯಾಗಿ ಬರೀತಾರೆ. ನೆಕ್ಸ್ಟ್, 17ನೇ ಪ್ರಶ್ನೆ, ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತ್ನಿಗೆ ನೀಡಿದನು. ಈ ಪದಗಳಲ್ಲಿರುವ ಆತ್ಮಾರ್ಥಕ ಸರ್ವನಾಮ. ಸರಿಯಾದ ಉತ್ತರ ಆಪ್ಷನ್ 2, ತನ್ನ ಅನ್ನುವಂಥದ್ದು ಇದರಲ್ಲಿರುವಂತಹ ಆತ್ಮಾರ್ಥಕ ಸರ್ವನಾಮ. ನೆಕ್ಸ್ಟ್, 18ನೇ ಪ್ರಶ್ನೆ, ದ್ವಿರುಕ್ತಿಗೆ ಉದಾಹರಣೆ. ತುತ್ತ ತುದಿ,
ಎಲೆಲೆ, ಚಿಲಿಪಿಲಿ, ಗುಡ್ಡಗಾಡು 4 ಕೊಟ್ಟಿದ್ದಾರೆ. ಸರಿಯಾದದ್ದು ABC. ತುತ್ತ ತುದಿ, ಎಲೆಲೆ, ಚಿಲಿಪಿಲಿ ಎಲ್ಲವೂ ದ್ವಿರುಕ್ತಿ ಆಗುತ್ತೆ, ಗುಡ್ಡಗಾಡು ಜೋಡು ನುಡಿಯಾಗುತ್ತೆ. ನೆಕ್ಸ್ಟ್ ವಿದ್ಯಾರ್ಥಕ ಕ್ರಿಯಾರೂಪ. ಸರಿಯಾದ ಉತ್ತರ ಮಾಡೆವು, ಮಾಡುತ್ತೇವೆ ಅನ್ನುವಂಥದ್ದು ವಿದ್ಯಾರ್ಥಕ. ನೆಕ್ಸ್ಟ್ 20ನೇ ಪ್ರಶ್ನೆ, ಸ್ವಾವಲಂಬನೆ ಪದದ ವಿರುದ್ಧ ಪದ. ಆಪ್ಷನ್ 4 ಪರಾವಲಂಬನೆ ಅನ್ನುವಂಥದ್ದು. ನೆಕ್ಸ್ಟ್ 21ನೇ ಪ್ರಶ್ನೆ, ಆಲಿಸುವಿಕೆಯ ದೋಷಕ್ಕೆ ಸೂಕ್ತವಲ್ಲದ ಕಾರಣ. ಸರಿಯಾದಂತಹ ಒಂದು ಆಪ್ಷನ್ ಇದಕ್ಕೆ ಪದ ಸಂಪತ್ತಿನ ಕೊರತೆ, ಇದು ಆಲಿಸುವಿಕೆ ದೋಷಕ್ಕೆ ಕಾರಣ ಆಗೋದಿಲ್ಲ. ನೆಕ್ಸ್ಟ್ 22, ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ಎಂದರೆ. ಆಪ್ಷನ್ 4 ಮಕ್ಕಳ ಚಟುವಟಿಕೆಗೆ ಅವಕಾಶ ಇರುವುದಿಲ್ಲ. 23ನೇ ಪ್ರಶ್ನೆ, ಗದ್ಯ ಬೋಧನೆಯ ಗುರಿ. ಆಪ್ಷನ್ ಪದ ಸಂಪತ್ತು ಮತ್ತು ವಾಕ್ಯ ರಚನೆ ಸಾಮರ್ಥ್ಯ ಬೆಳೆಸುವುದು, ಸ್ವತಂತ್ರ ಯೋಚನೆ ಬೆಳೆಸುವುದು, ಲಿಖಿತ ಅಭಿವೃದ್ಧಿ ಸಾಮರ್ಥ್ಯ ಬೆಳೆಸುವುದು, ರಾಗವಾಗಿ ಹಾಡುವ ಸಾಮರ್ಥ್ಯ ಬೆಳೆಸುವುದು, ಛಂದಸ್ಸನ್ನು ಪರಿಚಯಿಸುವುದು. ಇವೆರಡು ತಪ್ಪಾಗುತ್ತೆ. ABC ಅವು 3ಗಳು ಇದರಲ್ಲಿ ಸರಿಯಾಗುತ್ತೆ. ಸೊ ಆಪ್ಷನ್ 3 ಏನಿದೆ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 24ನೇ ಪ್ರಶ್ನೆ, ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು. ಆಪ್ಷನ್ 4 ಪದ್ಯವನ್ನು ರಾಗವಾಗಿ ಹಾಡಲು ಕಲಿಸುವಂಥದ್ದು ವ್ಯಾಕರಣ ಬೋಧನೆಯ ಉದ್ದೇಶ ಅಲ್ಲ. ನೆಕ್ಸ್ಟ್ 25, ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ಸರಿಯಾದ ಉತ್ತರ ಆಪ್ಷನ್ 3 ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯವನ್ನು ಸೃಜಿಸುವುದು, ಇದು ಭಾಷಾಂತರ ಅಂತ ಅನಿಸ್ಕೊಳ್ಳೋದಿಲ್ಲ. ನೆಕ್ಸ್ಟ್, ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು. ಇದು ಒಂದು ಡೆಫಿನೇಷನ್ ಆಗಿರೋದ್ರಿಂದ ಫೈನಲ್ ಆದ ಕೀ ಆನ್ಸರ್ ಬಂದ ಮೇಲೆ ಇದರ ಡೆಫಿನೇಷನನ್ನು ನೀವು ಕಂಡುಹಿಡ್ಬೋದು. ಆಪ್ಷನ್ 4 ಅಥವಾ ಆಪ್ಷನ್ 3 ಆಗಿರಬಹುದು ಅನ್ನುವಂಥ ಒಂದು ಯೋಚನೆ ಇದೆ. ನೆಕ್ಸ್ಟ್ 27, ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ. ಆಪ್ಷನ್ 2 ಗ್ರಂಥಾಲಯ ಕಾರ್ಯಾಚರಣೆ ವಿಧಾನ. ನೆಕ್ಸ್ಟ್, ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಸ್ಥಿರ ಮತ್ತು ವಿಶ್ವಾಸಾರ್ಹ ಆಗಿ ಇರೋದಿಲ್ಲ. ನೆಕ್ಸ್ಟ್, ಪ್ರಶ್ನೆ ಪತ್ರಿಕೆಯ ಕನ್ನಡಿ, ನೀಲ ನಕಾಶೆ ಅಥವಾ ಬ್ಲೂ ಪ್ರಿಂಟ್. ಲಾಸ್ಟ್ ಕೊನೆಯ ಪ್ರಶ್ನೆ 30ನೇ ಪ್ರಶ್ನೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ. ಸರಿಯಾದ ಉತ್ತರ ಆಪ್ಷನ್ 3 ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಇದು ಹಿಂದುಳಿಕೆಗೆ ಕಾರಣ ಆಗದೇ ಇರುವಂಥದ್ದು. ಒಟ್ಟು 30 ಪ್ರಶ್ನೆಗಳನ್ನು ನೋಡಿದ್ವಿ. 30 ಪ್ರಶ್ನೆಗಳು ಒಂದು ಪ್ರಿಡಿಕ್ಟೇಬಲ್ ಇರುವಂಥದ್ದು. ಇದರಿಂದ 28 ಅಥವಾ 29 ಪ್ರಶ್ನೆಗಳು ಆ್ಯಕ್ಯುರೇಟ್ ಆದಂಥ ಉತ್ತರಗಳೇ ಆಗಿರ್ತವೆ. ಎಲ್ಲೋ 1 ಅಥವಾ 2 ಉತ್ತರಗಳು ಚೇಂಜಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ. ಇದನ್ನು ನೀವು ಓದಿ ನಿಮಗೆ ನಿಮ್ಮ ಆನ್ಸರ್ಗಳನ್ನು ಪ್ರಿಡಿಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.